ಯಾವನೋ ಒಬ್ಬ ಅಯೋಗ್ಯ ಬಂದು ಕೊಟ್ಟ ಅಂದ್ರೆ ಅದಕ್ಕೆ ಒಂದು ಏನದ ಇದು ರಚನೆ ಮಾಡ್ಯಾರಲ್ಲ, ಎಸ್ ಐ ಟಿ ರಚನೆ ಮಾಡೋದು, ಇಲ್ಲ 164 ಕೊಟ್ಟಾನಂತ ಅನ್ನೋದು. ಆ ಬಾಹುಬಲಿ ಬೆಟ್ಟ ತೆಗೆದು ನಾಚಿಗೆ ಬರೋದಿಲ್ಲ ನಿಮಗೆ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು? ಪ್ರಸ್ತುತ ಪ್ರಕರಣಕ್ಕೆ ಇದೀಗ ರಾಜ್ಯ ಬಿಜೆಪಿಯ ಕೆಲ ನಾಯಕರು ಮಾತಾಡ್ತಿದ್ರು. ಇದೀಗ ಕೇಂದ್ರದ ಸಚಿವರು ಪ್ರಹ್ಲಾದ್ ಜೋಶಿ ಸೇರಿದಂತೆ ಸೋಮಣ್ಣ ಅವರು ಕೂಡ ಮಾತಾಡ್ತಿದ್ದಾರೆ. ಆದರೆ ಪ್ರಹ್ಲಾದ್ ಜೋಶಿ ಅಂತಹ ಅನುಭವಿ, ವಿದ್ಯಾವಂತ, ಆಡಳಿತಾತ್ಮಕ ಜ್ಞಾನ ಇರುವಂತಹ ನಾಯಕರು ಭೀಮನನ್ನು ಅಯೋಗ್ಯ ಅಂತ ಕರೀತಿದ್ದಾರೆ. ಯಾವನು ಅಯೋಗ್ಯ ಹೇಳ್ದ ಅನ್ನೋ ಕಾರಣಕ್ಕೆ ಇವರು ತನಿಖೆ ಮಾಡಿದ್ದಾರೆ. ಬಾಹುಬಲಿ ಬೆಟ್ಟದ ಬಳಿ ಕೂಡ ಉತ್ಖನನ ಮಾಡ್ತಿದ್ದೀರಿ ಅಂದರೆ ನೀವು ಯಾರನ್ನ ಆರೋಪ ಮಾಡ್ತಿದ್ದೀರಿ ಅನ್ನೋ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಭಾರತದ ಕಾನೂನು ಎಲ್ಲರಿಗೂ ಒಂದೇ ಆಗಿರುತ್ತೆ. ಆರೋಪ ಯಾರು ಮಾಡಿದ್ದಾರೆ, ಆ ಆರೋಪ ಸುಳ್ಳಾದರೆ ಆರೋಪ ಮಾಡಿದಂಥವನಿಗೆ ಕಠಿಣ ಶಿಕ್ಷೆ ಆಗತ್ತೆ. ಆದರೆ ತನಿಖೆಯ ಹಂತದಲ್ಲಿರುವಾಗಲೇ ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಿಜೆಪಿಗರು, ಬಿಜೆಪಿಯ ನಾಯಕರು, ಕೇಂದ್ರದ ಸಚಿವರು ಈ ರೀತಿ ಪರೋಕ್ಷ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ? ಮೇಲ್ನೋಟಕ್ಕೆ ಎರಡು ವಿಚಾರ ನಮ್ಮ ಕಣ್ಮುಂದೆ ಬರಬೇಕು. ಒಂದು, ಆರೋಪ ಮಾಡ್ತಿರುವಂತಹ ವ್ಯಕ್ತಿ ಏನಿದ್ದಾನೆ ಆತನ ಆರೋಪದಲ್ಲಿ ಹುರುಳಿಲ್ಲ ಅಂತ. ಹುರುಳಿಲ್ಲ ಅನ್ನೋದನ್ನ ಹೇಳಬೇಕಾಗಿರುವಂಥದ್ದು ಕೋರ್ಟ್ ಅಥವಾ ತನಿಖಾಧಿಕಾರಿಗಳು. ಅದಕ್ಕೂ ಮುಂಚೆನೆ ಈ ನಾಯಕರು ಇವರೆಲ್ಲ ಮಾಡ್ತಿದ್ದಾರೆ ಅಂದರೆ ಕೇಂದ್ರ ಗುಪ್ತಚರ ಇಲಾಖೆ ಏನೋ ಮಹತ್ವದ ಸುಳಿವನ್ನು ಕೊಟ್ಟಿರಬೇಕು. ಅರೆ ಸತ್ಯಾಸತ್ಯತೆ ಇನ್ನೂ ಸಂಬಂಧಪಟ್ಟವರು ಇದು ಸತ್ಯ ಇದು ಸುಳ್ಳು ಅಂತ ಹೇಳಿಲ್ಲ, ತನಿಖಾಧಿಕಾರಿಗಳಾಗಲಿ ಕೋರ್ಟ್ ಆಗಲಿ. ಆದಾಗ್ಯೂ ಪ್ರಹ್ಲಾದ್ ಜೋಶಿ ಅಂತಹ ಪ್ರಭಾವಿಗಳು ಹೇಳ್ತಿರೋದೇನೆಂದರೆ ಭೀಮ ಆತನ ಹಿನ್ನೆಲೆ ಏನಿದೆಯೋ ನಂಗೆ ಗೊತ್ತಿಲ್ಲ, ಆತ ಅಯೋಗ್ಯ ಅಂತಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಎಂಥವ್ರ ಮೇಲೆ ಆರೋಪ ಮಾಡ್ತಿದ್ದೀರಿ ಅಂದರೆ ದೊಡ್ಡ ದೊಡ್ಡ ಸ್ಥಾನದಲ್ಲಿರೋರನ್ನೆಲ್ಲ ಆರೋಪ ಮಾಡಬಾರ್ದು ಅನ್ನೋದು ಪ್ರಹ್ಲಾದ್ ಜೋಶಿ ಅವರ ವಾದ ಇದ್ದಿರಬಹುದು ಮೇಲ್ನೋಟಕ್ಕೆ ಈ ಹೇಳಿಕೆಯನ್ನು ನೋಡಿದ್ರೆ. ಜೊತೆಯಲ್ಲಿ ನಾಚಿಕೆ ಆಗಬೇಕು ಅಂದರೆ ಉತ್ಖನನ ಮಾಡ್ತಿರುವಂತಹ SIT ತನಿಖಾಧಿಕಾರಿಗಳಿಗೋ ಅಥವಾ SIT ರಚನೆ ಮಾಡಿ ಅಂತ ಹೇಳಿದಂತಹ ಕೋರ್ಟ್ಗೋ, ಅಂದರೆ 164 ಹೇಳಿಕೆಯನ್ನು ಆಧರಿಸಿ ಸರ್ಕಾರ SIT ರಚನೆ ಮಾಡಿದ್ದಕ್ಕೋ ಯಾವುದಕ್ಕೆ ನಾಚಿಕೆ ಆಗಬೇಕು ಅನ್ನುವಂಥದ್ದು ಬಹುಮುಖ್ಯ ವಿಚಾರ. ಕೇಂದ್ರ ಸಚಿವರೇ ಪ್ರಶ್ನೆ ಮಾಡ್ತಿದ್ದಾರೆ. ಅಂದರೆ ಪ್ರಭಾವಕ್ಕೆ ಒಳಗಾದರೂ ಅಥವಾ ಪ್ರಹ್ಲಾದ್ ಜೋಶಿ ಅವರು ಕೇಳ್ತಿರುವಂತಹ ಧಾಟಿ ಸರಿನೋ ಅಥವಾ ಕೆಲವರನ್ನು ಮನವೊಲಿಸಲಿಕ್ಕೆ ಅಥವಾ ಕೆಲವರ ಓಲೈಕೆಗೋಸ್ಕರ ಪ್ರಹ್ಲಾದ್ ಜೋಶಿ ಅವರು ಈ ಥರದ ಹೇಳಿಕೆಯನ್ನು ಕೊಟ್ಟರೋ ಗೊತ್ತಿಲ್ಲ. ಆದರೆ ಪ್ರಹ್ಲಾದ್ ಜೋಶಿ ಮತ್ತು ವಿ ಸೋಮಣ್ಣ ಅವರು ಕೂಡ ಈಗಾಗಲೇ SIT ತನಿಖೆಯನ್ನು ಪಾರ್ಷಿಯಲಿ ವಿರೋಧಿಸುವಂತಹ ಅಥವಾ ಒಂದು ಶ್ರದ್ಧಾ ಕೇಂದ್ರದ ಜೊತೆಯಲ್ಲಿ ನಿಂತಿರುವಂತಹ ಪ್ರಭಾವಿಗಳ ಪರವಾಗಿ ನಿಲ್ಲುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇನ್ನು ಸತ್ಯಾಸತ್ಯತೆ ಯಾರಿಗೂ ಗೊತ್ತಿಲ್ಲ. ಆ ಆರೋಪ ಮಾಡ್ತಿರುವಂತಹ ವ್ಯಕ್ತಿ ಇದ್ದು ಸುಳ್ಳಿದೆಯೋ ಅಥವಾ ಆರೋಪವೇ ಸುಳ್ಳುವೋ ಅಥವಾ ಆರೋಪಿತರು ಯಾರಿದ್ದಾರೆ ಅವರು ಸರಿನೋ ಗೊತ್ತಿಲ್ಲ. ಆದರೆ ಕೇಂದ್ರ ಸಚಿವರೇ ಈ ಥರ ಮಾತಾಡ್ತಿರುವಾಗ ಅವರ ಹಿಂಬಾಲಕರು ಇನ್ಯಾವ ರೀತಿ ಮಾತಾಡಬಹುದು ಅನ್ನುವಂಥದ್ದು ಬಿಡಿಸಿ ಹೇಳಬೇಕಾದಂತಹ ವಿಚಾರ ಅಲ್ಲ. ಆದರೆ ಈಗ ಒಂದು ಪತ್ರ ಮಹತ್ವದ ಒಂದು ಸುಳಿವನ್ನು ಹೇಳ್ತಿದೆ. ಯಾವುದು? ಮಾವುತ ನಾರಾಯಣ ಮತ್ತು ಆತನ ಸೋದರಿ ಆಕೆಯ ಕೊಲೆಯ ಪ್ರಕರಣ ಏನಿದೆ ಅದರದ್ದು ಒಂದು ಪತ್ರ ವೈರಲ್ ಆಗ್ತಿದೆ. ಮಾವುತನ ಹೆಂಡತಿ ಸುಂದರಿ ಅವರು 2013 ನವೆಂಬರ್ 5ರಂದು ಅಂದಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ಬರೆದಿದ್ದರು ಎನ್ನಲಾದ ಪತ್ರ ವೈರಲ್ ಆಗ್ತಿದೆ. ಇಂಥದ್ದೊಂದು ಪತ್ರವನ್ನು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಂತಹ CS ದ್ವಾರಕನಾಥ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಈ ಪತ್ರವು ನೈಜ ಪತ್ರವೆಂದು ಮಾಜಿ IPS ಅಧಿಕಾರಿ, ಮಾಜಿ ಲೋಕಸಭಾ ಸದಸ್ಯ ಕೋದಂಡರಾಮಯ್ಯ ಪುಲಿ ಅವರು ಹೇಳಿದ್ದಾರೆ. ಆ ಪತ್ರವು ನಾರಾಯಣ ಮತ್ತು ಯಮುನಾ ಅವರ ಕೊಲೆ ದರೋಡೆಕೋರರಿಂದ ನಡೆದದ್ದಲ್ಲ ಎಂಬುದನ್ನು ಸ್ಪಷ್ಟವಾಗಿ ವಿವರಿಸಿದೆ. ಕೊಲೆಯ ಹಿಂದಿನ ಸತ್ಯವನ್ನು ವಿವರಿಸಿದೆ. ಸುಂದರಿ ಅವರು ಬರೆದಿದ್ದಾರೆ ಎನ್ನಲಾದ ಪತ್ರದಲ್ಲಿ ಏನಿದೆ ನಾನೀಗ ಓದ್ತೀನಿ ನೋಡಿ. ಕೆಲವು ಸಂದರ್ಭಗಳಲ್ಲಿ ಹೆಸರು ಹೇಳಲಾಗದಿದ್ದರೆ ಪ್ರಭಾವಿಗಳು ಅಥವಾ XYZ ಅಂತ ಮೆನ್ಷನ್ ಮಾಡ್ತೀನಿ, ಯಾಕಂದರೆ ಇನ್ನೂ ಸತ್ಯಾಸತ್ಯತೆ ಗೊತ್ತಿಲ್ಲ. ತನಿಖೆ ಹಂತದಲ್ಲಿರೋ ಕಾರಣ ಆ ಹೆಸರುಗಳನ್ನು ಉಲ್ಲೇಖ ಮಾಡೋದು ಬೇಡ, ನಿಮಗೂ ಅರ್ಥ ಆಗುತ್ತೆ. ನನ್ನ ಗಂಡ ಅವರ ಹಿರಿಯರ ಕಾಲದಿಂದಲೂ ಧರ್ಮಸ್ಥಳ ಗ್ರಾಮದ ಜೂರ್ಜೆ ಎಂಬಲ್ಲಿರುವ ತನ್ನ ಮನೆಯಲ್ಲಿ ತನ್ನ ಸಹೋದರಿ ಯಮುನಾ
ಎಂಬುವರೊಂದಿಗೆ ವಾಸವಾಗಿದ್ದರು. ನಾನು ಮತ್ತು ನನ್ನ ಮಕ್ಕಳು ನನ್ನ ಗಂಡನ ಮನೆಗೆ ಆಗಾಗ ಹೋಗಿ ಬರ್ತಿದ್ವು. ನನ್ನ ಗಂಡ ವಾಸ ಮಾಡಿಕೊಂಡಿದ್ದ ಮನೆಯನ್ನು ತೆರವುಗೊಳಿಸುವಂತೆ ಧರ್ಮಸ್ಥಳದ ಎಂಬುವವರು XYZ ಎಂಬುವವರು ಕಳೆದ ಸುಮಾರು 5 ವರ್ಷಗಳಿಂದ ಬೆದರಿಸುತ್ತಿದ್ದರು. ಸುಮಾರು 5 ವರ್ಷಗಳ ಹಿಂದೆ ನನ್ನ ಗಂಡನನ್ನು ಅವರ ಮನೆಯ ಅಂಗಳದಲ್ಲಿ 2 ಸಲ ಥಳಿಸಿರುತ್ತಾರೆ. ದಿನಾಂಕ 2012/9/20. ಈ ದಿನ ಸಂಜೆ ಡ್ಯಾಶ್ ಡ್ಯಾಶ್ ಎನ್ನುವವರು ನನ್ನ ಗಂಡ ವಾಸವಾಗಿದ್ದ ಮನೆಗೆ ಭೇಟಿ ನೀಡಿ ಮನೆಯನ್ನು ಕೂಡಲೇ ತೆರವುಗೊಳಿಸುವಂತೆಯೂ ತಪ್ಪಿದಲ್ಲಿ ಸ್ಥಿತಿ ನೆಟ್ಟಗಿರುವುದಿಲ್ಲ ಎಂದು ನನ್ನ ಗಂಡನಿಗೆ ಜೀವ ಬೆದರಿಕೆ ಹಾಕಿರುತ್ತಾರೆ. ದಿನಾಂಕ 21/9/2012 ರಾತ್ರಿ KSRTC ಬಸ್ ನಿಲ್ದಾಣದಲ್ಲಿ ಗಣೇಶೋತ್ಸವ ಪ್ರಯುಕ್ತ ನಾಟಕ ವೀಕ್ಷಿಸಿ ನನ್ನ ಗಂಡ ಮತ್ತು ಅವರ ಸಹೋದರಿ ಯಮುನಾ ಅವರು ತಮ್ಮ ಮನೆಗೆ ಸುಮಾರು 10 ಗಂಟೆಯ ಅಂದಾಜಿಗೆ ಬಂದಿರುತ್ತಾರೆ. ಮಾರನೇ ದಿನ ಮಧ್ಯಾಹ್ನ 12 ಗಂಟೆಯ ಸಮಯವಾದರೂ ಮನೆಯ ಬಾಗಿಲು ತೆರೆಯದಿರುವುದನ್ನು ಅರಿತು ಸ್ಥಳೀಯರು ಗಮನಿಸಿದಾಗ ನನ್ನ ಗಂಡನ ತಲೆಗೆ ಸೈಜು ಕಲ್ಲು ಮತ್ತು ಅವರ ಸಹೋದರಿ ಯಮುನಾ ಅವರ ತಲೆಗೆ ರುಬ್ಬುವ ಕಲ್ಲನ್ನು ಎತ್ತು ಹಾಕಿ ಕೊಲೆ ಮಾಡಿರುವುದು ತಿಳಿದು ಬಂದಿರುತ್ತದೆ. ಸದರಿ ಪ್ರಕರಣವನ್ನು ಈವರೆಗೂ ಸರಿಯಾಗಿ ತನಿಖೆ ನಡೆಸಿರುವುದಿಲ್ಲ. ಜೋಡಿ ಕೊಲೆಯ ಆರೋಪಿಗಳು ಯಾರೆಂಬುದು ಈವರೆಗೂ ಪತ್ತೆಯಾಗಿರುವುದಿಲ್ಲ. ನನ್ನ ಗಂಡನ ಬಳಿ ಯಾವುದೇ ಸಂಪತ್ತು, ಹಣ, ಆಭರಣಗಳು ಇದ್ದಿರಲಿಲ್ಲ ಮತ್ತು ಇದ್ದಂತಹ ಅಲ್ಪ ಸ್ವಲ್ಪ ಹಣ ಮತ್ತು ಆಭರಣಗಳನ್ನು ಸಹ ದೋಚಿರುವುದಿಲ್ಲ. ನನ್ನ ಗಂಡನಿಗೆ ಯಾರೂ ವಿರೋಧಿಗಳಿದ್ದಿರಲಿಲ್ಲ. ಕೇವಲ ನನ್ನ ಗಂಡ ವಾಸವಾಗಿದ್ದ ಮನೆ ಮತ್ತು ಅಡಿಸ್ಥಳವನ್ನು ಸ್ವಾಧೀನಪಡಿಸಿಕೊಳ್ಳುವ ಉದ್ದೇಶಕ್ಕಾಗಿ ಅವರನ್ನು ಕೊಲೆ ಮಾಡಲಾಗಿದೆ. ಆದರೆ ಆ ಕೊಲೆ ಪ್ರಕರಣದ ತನಿಖೆ ಮಾಡಿರುವುದಿಲ್ಲ. ಈ ವಿಷಯವನ್ನು 3 ದಿನಗಳ ನಂತರ XYZ ಖುದ್ದು ಭೇಟಿಯಾಗಿ ತಿಳಿಸಿದಾಗ ಆಗುವುದು ಆಗಿ ಹೋಯಿತು, ಈ ವಿಷಯವನ್ನು ಬಿಟ್ಟು ಬಿಡಿ ಎಂದು ಹೇಳಿರುತ್ತಾರೆ. ನನ್ನ ಗಂಡನ ಮನೆಗೆ XYZ ಅವರು ಬೀಗ ಜಡಿದು ಮನೆಯಲ್ಲಿದ್ದ ಯಾವುದೇ ವಸ್ತುಗಳನ್ನು ನನಗೆ ತರಲು ಬಿಟ್ಟಿರುವುದಿಲ್ಲ ಮತ್ತು ಮನೆಗೆ ಪ್ರವೇಶಿಸಿದಂತೆ ಬೆದರಿಸಿರುತ್ತಾರೆ. ನನ್ನ ಗಂಡ ವಾಸ ಮಾಡಿಕೊಂಡಿದ್ದ ಮನೆಯ ಚಾವಿಯನ್ನು ನನಗೆ ತೆಗೆಸಿಕೊಟ್ಟು ನನಗೆ ಸದರಿ ಮನೆಯಲ್ಲಿ ವಾಸ ಮಾಡಲು ಅನುವು ಮಾಡಿಕೊಟ್ಟು ನನ್ನ ಗಂಡ ಮತ್ತು ಅವರ ಸಹೋದರಿ ಜೋಡಿ ಕೊಲೆಯ ಪ್ರಕರಣವನ್ನು ಕೂಡಲೇ ತನಿಖೆ ನಡೆಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ ನನಗೆ ನ್ಯಾಯ ಒದಗಿಸಿಕೊಡಬೇಕಾಗಿ ಪ್ರಾರ್ಥನೆ. ತಮ್ಮ ವಿಶ್ವಾಸಿ ಸುಂದರಿ, ಸ್ಥಳ ಬೆಂಗಳೂರು, ದಿನಾಂಕ 5/11/2013 ಅನ್ನುವಂತಹ ಪತ್ರ ಈಗ ವೈರಲ್ ಆಗ್ತಿದೆ. ಈ ಪ್ರಕರಣದ ಬಗ್ಗೆ ಸಾಕಷ್ಟು ಜನ ಮಾತಾಡ್ತಾರೆ. ಅವ್ರ ಹತ್ರ ಏನೂ ಇರಲಿಲ್ಲ, ಆ ಜಾಗದಲ್ಲಿ ಅಷ್ಟೇ ಅವರು ಬದುಕಿದ್ರು. ಅವ್ರ ಮನೇಲಿದ್ದಂತಹ ಅಲ್ಪ ಸ್ವಲ್ಪ ದುಡ್ಡು, ಹಣ ಏನನ್ನೂ ದೋಚಿರಲಿಲ್ಲ. ಆದರೆ ದರೋಡೆಕೋರರು ಬಂದು ಅದನ್ನು ದೋಚ್ಕೊಂಡು ಕೊಲೆ ಮಾಡಿದ್ರು ಅನ್ನುವಂತಹ ಒಂದು ವಿಚಾರವನ್ನು ಬಿಂಬಿಸಿದ್ರು ಆ ಕೊಲೆಗೆ. ಆದರೆ ಅಲ್ಲಿದ್ದಂತಹ ಯಾವುದನ್ನೂ ಕೂಡ ತೊಗೊಂಡೋಗಿರಲಿಲ್ಲ ಅಂತ ಆ ನಾರಾಯಣನ ಪತ್ನಿ ಸುಂದರಿ ತಮ್ಮ ಪತ್ರದಲ್ಲಿ ದಾಖಲಿಸಿದ್ದಾರೆ. ಅವ್ರದ್ದು ಅನ್ನುವಂತಹ ಪತ್ರ ಏನು ಇರಲಾಗ್ತಿದೆ ಅದರಲ್ಲಿ. ಆದಾಗ್ಯೂ ಆ ಪುಟ್ಟ ಜಾಗಕ್ಕೋಸ್ಕರ ಕೊಲೆ ಆಯಿತು ಅನ್ನುವಂತಹ ಗಂಭೀರ ಆರೋಪವನ್ನು ಕೂಡ ಮಾಡಿದ್ರು. ಆಗ ತನಿಖೆ ಆಗಿಲ್ಲ ಅನ್ನೋದನ್ನು ಹೇಳಿದ್ರು. ಆ ವಿಚಾರವನ್ನು ಕೂಡ ಈಗ SIT ತನಿಖೆಯ ಮುಂದೆ ತಂದು ನಿಲ್ಲಿಸುವಂತಹ ಪ್ರಯತ್ನಗಳು ನಡೀತಿವೆ. ಈ ಪತ್ರದಲ್ಲಿ ಯಾರು XYZ ಅಂತೆಲ್ಲ ಮೆನ್ಷನ್ ಆಯಿತು, ಅವರೆಲ್ಲರೂ ಕೂಡ ಆರೋಪಿತರು ಅನ್ನುವ ರೀತಿಯಲ್ಲಿ ಆ ಪತ್ರ ಹೇಳ್ತಿದೆ. ಅಲ್ಲಿಗೆ ಒಂದಾದ್ಮೇಲೊಂದು ನೋಡಿ, ಅಲ್ಲೇನು ಸಿಕ್ತಿಲ್ಲ ಅನ್ನೋದು ಎಷ್ಟು ಮುಖ್ಯನೋ, ಆದರೆ ಅಲ್ಲಿ ಇಂತಿಂಥದ್ದು ಆಗಿತ್ತು ಅನ್ನುವಂತಹ ಚರಿತ್ರೆ ಏನಿದೆ ಅದು ಒಂದು ಸತ್ಯವನ್ನು ನುಡಿತಿದೆ. ಸಾಂದರ್ಭಿಕ ಸಾಕ್ಷಿಗಳ ಲೀಸ್ಟ್ನಲ್ಲಿ ಇದು ಕೂಡ ಬಂದು ನಿಲ್ಲುತ್ತೆ. ಇಂತಹ ಸಂದರ್ಭದಲ್ಲಿ ಇಂಥದ್ದೊಂದು ಕೊಲೆ ಆಗಿತ್ತು, ಯಾವುದೋ ಲಾಡ್ಜಲ್ಲಿ ಕೊಲೆ ಆಯಿತು ಅಂತ ಪೊಲೀಸರೇ ಬರ್ಕೊಟ್ಟಿದ್ದಾರೆ. ಅವತ್ತೇ ದಫನ್ ಕೂಡ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರ ಅರ್ಥ ಏನು? ಅಲ್ಲಿ ಒಂದಷ್ಟು ಏನೋ ಆಗಿದೆ, ಆದರೆ ಅದಕ್ಕೆ ಸಾಕ್ಷಿಗಳು ಸಿಕ್ಕಿಲ್ಲ. ಯಾವ ಸಾಕ್ಷಿಗಳು? ಬುರುಡೆ ಸಾಕ್ಷಿಗಳು. ಸಾಂದರ್ಭಿಕ ಸಾಕ್ಷಿಗಳು ಇನ್ನೂ ಇದ್ದಾವೆ, ಆದರೆ ಕೆಲವರು ಹೇಳೋದಕ್ಕೆ ಹೆದರ್ತಿದ್ದಾರೆ ಎನ್ನುವಂತಹ ಒಂದು ಆ ಆಕ್ರೋಶಿತರ ವಾದ ಏನಿದೆ, ಆ ಭಾಗದ ಆಕ್ರೋಶಿತರ ವಾದ, ಜನಾಕ್ರೋಶ, ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳು ಈ ಸಂಗತಿಗಳನ್ನು ನೋಡುತ್ತೀವಿ. ಆದಾಗ್ಯೂ ಕೇಂದ್ರ ಸಚಿವರೇ ಇದೀಗ ಬುದ್ಧಿ ಇದೆಯಾ ನಿಮಗೆ, ಎಂಥವ್ರ ಮೇಲೆಲ್ಲ ಆರೋಪ ಮಾಡ್ತಿದ್ದೀರಿ ಅಂತ ಹೇಳ್ತಿದ್ದಾರೆ ಅನ್ನೋದಾದರೆ ಕೇಸ್ ಎಲ್ಲಿಗೆ ಬಂದು ನಿಲ್ಲಬಹುದು ಅನ್ನೋದಕ್ಕೆ ಸಾಕ್ಷಿ ಪುರಾವೆ ಈ ಅಂಶಗಳು.